ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದ್ಯರಾಜ್ ಪ್ರಾಪರ್ಟಿ. ಈ ಸರ್ಕಲ್ನ ನೀವು ನೋಡಿರಲೇಬಹುದು, ನೆಲಮಂಗಲ ಸರ್ಕಲ್ ಇದು. ಈ ಜಾಗದಿಂದ ನಾವು ಒಂದು ಒಳ್ಳೆ ಅಪ್ರೂವ್ಡ್ ಲೆವೆಟ್ನ ನಾನು ನಿಮಗೆ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ರೋಡ್ ಬಂದು ದೊಡ್ಡಬಳ್ಳಾಪುರ ರೋಡ್ಗೆ ಹೋಗುವಂಥ ರೋಡ್ ಆಗಿದೆ ಇದು. ಈ ಜಾಗ ನೋಡ್ತಾ ಇದ್ದೀರಲ್ಲ, ಟುವರ್ಡ್ಸ್ ಹೀಗೆ ಮುಂದೆ ಹೋದರೆ ನಿಮಗೆ ದೊಡ್ಡಬಳ್ಳಾಪುರ ರೋಡ್ ಬರುತ್ತೆ. ಇಲ್ಲಿಂದ ನಿಮಗೆ ರೈಲ್ವೆ ಸ್ಟೇಷನ್ ಕೂಡ ನಿಯರ್ ಇದೆ, ನೆಲಮಂಗಲ ರೈಲ್ವೆ ಸ್ಟೇಷನ್ನು. ಈ ಜಾಗ ಎಕ್ಸಾಕ್ಟ್ಲಿ ನೆಲಮಂಗಲ ಬಸ್ ಸ್ಟಾಪ್ಗೆ ನಿಮಗೆ 3 ಕಿಲೋಮೀಟರ್ ಡಿಸ್ಟೆನ್ಸ್ ಬರುವಂಥ ಜಾಗ ಆಗಿದೆ. ಈ ಜಾಗ ನೋಡ್ತಿದ್ರಲ್ಲ, ನೋಡಿ ಸುತ್ತಮುತ್ತ ಎಲ್ಲ ಪೂರ್ತಿ ಮನೆಗಳು ಬಂದು ಡೆವಲಪ್ಮೆಂಟ್ ಆಗಿದೆ ಈ ಜಾಗ. ಈ ಜಾಗದಿಂದ ಇಲ್ಲೇ ಲೆಫ್ಟ್ ತೊಗೊಂಡ್ರೆ ನಿಮಗೆ ಮೈಲ್ನಳ್ಳಿ ವಿಲೇಜಲ್ಲಿ ಆಗಿರುವಂಥ ವೈಷ್ಣವಿ ಅನ್ಕಲ್ ಕೂಡ ಲೆವೆಟು ಸಿಗುತ್ತೆ ನಿಮಗೆ. ಬನ್ನಿ ಜಾಗ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಒಂದು ಒಳ್ಳೆ ಅಪ್ರೂವ್ಡ್ ಲೆವೆಟಲ್ಲಿ ಬಜೆಟ್ ಫ್ರೆಂಡ್ಲಿ ಆಗಿರುವಂಥ BMRD ಅಪ್ರೂವ್ಡು ಇನ್ವೆಸ್ಟ್ಮೆಂಟ್ಗೆ ತುಂಬ ಚೆನ್ನಾಗಿರುವಂಥ ಜಾಗನ ನಾವಿವತ್ತು ನೋಡೋಕೆ ಹೋಗ್ತಾ ಇದೀವಿ. ಬನ್ನಿ ಡೆವಲಪ್ಮೆಂಟ್ ವೈಷ್ಣವಿ ಜಾಗ ಹೇಗಿದೆ ಅಂತ ನಾನು ಅಕ್ಕಪಕ್ಕ ಎಲ್ಲ ಪೂರ್ತಿ ಮನೆಗಳು ಬಂದಿದೆ ಈ ಲೆವೆಟಲ್ಲಿ. ಈ ಜಾಗ ಬಂದು ಟೋಟಲ್ 10 acres ಲ್ಯಾಂಡ್ ಆಗಿದೆ, ಜನರಲ್ ಕ್ಯಾಟಗರಿ ಪ್ರಾಪರ್ಟಿ, BMRD ಅಪ್ರೂವ್ಡ್ ಆಗಿದೆ. ಏಕಾತ ಬರುತ್ತೆ ಈ ಪ್ರಾಜೆಕ್ಟ್ಗಳು. ಸರೌಂಡಿಂಗ್ಸ್ ನೋಡ್ತಾ ಇರ್ಬೋದು ನೀವು, ಫುಲ್ ಆಲ್ರೆಡಿ ಮನೆಗಳು ಬಂದಿದೆ ಸರೌಂಡಿಂಗ್ಸಲ್ಲಿ. ಈ ಜಾಗದಿಂದ ಜಸ್ಟ್ 500 ಮೀಟರ್ ಡಿಸ್ಟೆನ್ಸಲ್ಲಿ ನಿಮ್ಗೆ ಇಂಡಸ್ಟ್ರಿಯಲ್ ಏರಿಯಾ ಸ್ಟಾರ್ಟ್ ಆಗುತ್ತೆ. KSSIDC ಅಂತ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಏರಿಯಾ. ಈ ಸರ್ಕಲ್ ನೋಡಿದ್ರಲ್ಲ, ಇದೇ ಸರ್ಕಲ್ಲು. ಇಲ್ಲಿ ನೋಡಿ, ಇದು ಸೈಟ್ ನಂಬರ್ 1 ಅಂತ. ಎಂಟ್ರೆನ್ಸಲ್ಲಿ ರೋಡ್ ಬರುತ್ತೆ, ರಿಂಗ್ ರೋಡ್ ಅಪ್ಕಮಿಂಗು. ಸೊ ಇದು ಸೈಟ್ ನಂಬರ್ 1, 808 ಅಡಿ ಇದೆ ಇದು. ಈಸ್ಟ್ ಫೇಸು, ನಾರ್ತ್ ಫೇಸು ಮತ್ತು ಸೌತ್ ಫೇಸು 3 ಸೈಡ್ಗೂ ಕೂಡ ರೋಡ್ ಇದೆ. ನೋಡ್ತಾ ಇದ್ದೀರಲ್ಲ, ಇದು ಸೌತ್ ವೇಸ್ಗೂ ಕೂಡ ಇದಕ್ಕೆ ರೋಡ್ ಇದೆ. ಸರ್ಕಲ್ ಥರ ಬರುತ್ತೆ ಈ ಸೈಟ್ ಬಂದು. ಇದು ಬಂದು ಬನ್ನಿ ಬೇರೆ ಸೈಟ್ನು ಕೂಡ ನಾನು ಯಾವುದೇದಿದೆ ಅವೈಲಬಿಲಿಟಿ ಅಂತ ತೋರಿಸ್ತಾ ಇದ್ದೀನಿ, ನೋಡೋಣ. ಇದು ನೋಡಿ, ಎಂಟ್ರೆನ್ಸಿಗೆ ಮುಂದಕ್ಕೆ ಬರ್ತಾ ಇದ್ದಂಗೆ ಮತ್ತೆ ರೈಟ್ ಸೈಡ್ಗೆ ಈ ಕಡೆದೊಂದು ಕಾರ್ನರ್ ಇದೆ. ಈ ಜಾಗ ಬಂದು 33ಗೆ 30 ಬರುತ್ತಿದ್ದು ನೋಡ್ತಿದ್ರಲ್ಲ. ಈಸ್ಟ್ ಮತ್ತು ಸೌತ್ ಕಾರ್ನರ್ ಆಗಿದೆ ಇದು. ಈ ಸೈಟ್ ಕೂಡ ಅವೈಲಬಿಲಿಟಿ ಇದೆ, 33ಗೆ 30. ಹೌದು, ನೋಡ್ತಿದ್ರಲ್ಲ, ಈಸ್ಟಿಗೆ ಬಂದು 33 ಬರುತ್ತೆ, ಸೌತಿಗೆ ಬಂದು 30 ಬರುತ್ತೆ. ಪಕ್ಕದಲ್ಲೂ ಕೂಡ ಲೋಟಸ್ ಎನ್ಕ್ಲೇವ್ ಲೆವೆಟ್ ಆಗಿದೆ, ಅದರಲ್ಲೂ ಕೂಡ ಸೈಟ್ ಅವೈಲಬಿಲಿಟಿ ಇದೆ. ನೋಡ್ತಿದ್ದೀರಲ್ಲ, ಇದರಲ್ಲಿ ಬಂದು ಸೈಟ್ ನಂಬರು 24 ಇದು. ಸೌತ್ ಫೇಸಿಂಗ್ ಸೈಟು. ಈಸ್ಟ್ ಫೇಸಿಗೆ ನೀವು ಡೋರ್ ಮಾಡ್ಕೊಬೋದು. ಈ ಜಾಗನೂ ಚೆನ್ನಾಗಿದೆ, 1400 ಅಡಿ ಬರುತ್ತಿದ್ದು, ಚೆನ್ನಾಗಿದೆ. ಆಪೋಸಿಟಲ್ಲಿ ಆಲ್ರೆಡಿ ಕನ್ಸ್ಟ್ರಕ್ಷನ್ಗಳು ಆಗ್ತಾ ಇದೆ. ಎದುರುಗಡೆ ಇರುವಂಥದ್ದೇ ಸೈಟು, ನಾವು ಇಮಿಡಿಯೇಟಾಗಿ ಕನ್ಸ್ಟ್ರಕ್ಷನ್ ಮಾಡ್ಕೊಬೋದು. ಇದು ನೋಡಿ, ಸರೌಂಡಿಂಗ್ಸಲ್ಲೂ ಕೂಡ ಆಲ್ರೆಡಿ ಮನೆಗಳು ಕೂಡ ಆಗಿದೆ, ಆಲ್ರೆಡಿ ರೆಂಟ್ ಕೂಡ ಬರ್ತಿದೆ. ಈ ಸುತ್ತಮುತ್ತದಲ್ಲಿ ಒಳ್ಳೆ BMRD ಅಪ್ರೂವ್ಡ್ ಸೈಟ್ಸು ಕಡಿಮೆ ಬಜೆಟಲ್ಲಿ ಅಂದರೆ ಈ ಪ್ರಾಜೆಕ್ಟು ತುಂಬ ಚೆನ್ನಾಗಿದೆ. ನಿಮ್ಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಒನ್ ಟೈಮ್ ವಿಸಿಟ್ ಮಾಡಿ ನೋಡಿ, ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗುವಂಥ ಪ್ರಾಜೆಕ್ಟು. ಈ ಪ್ರಾಜೆಕ್ಟಲ್ಲಿ ಈ ಜಾಗ ಕಾಣ್ತಿದ್ದಿಲ್ಲ, ಅದು ಪಾರ್ಕ್ ಜಾಗ. ಅದು ಕಂಪ್ಲೀಟ್ 3 ಎಕರೆ ಪಾರ್ಕ್ ಅಂತ ಬಿಟ್ಟಿದ್ದೀವಿ. ಆ ಪಾರ್ಕಿಗೆ ಎಂಟ್ರೆನ್ಸಲ್ಲೇ ಈ 30-40 ಸೈಟು ಅವೈಲಬಿಲಿಟಿ ಇದೆ. ಇದು ನೋಡಿ, ಅದು ಪಾರ್ಕ್ ಜಾಗ. ಇದೆಲ್ಲ ಪೂರ್ತಿ ಫೆನ್ಸಿಂಗ್ ಮಾಡಿರೋಂಥದ್ದು. ಅದರ ಅಪೋಸಿಟಲ್ಲಿರುವಂಥದ್ದು ಇದು ಸೈಟ್ ನಂಬರ್ 121. ಈಸ್ಟ್ ಮತ್ತು ಸೌತ್ ಕಾರ್ನರ್ ಆಗಿದೆ ಇದು. ರೋಡ್ಗೆ 40 ಬರುತ್ತೆ, ಒಳಗಡೆ 30 ಇದೆ. 40ಗೆ 30 ಥರ ಬರುತ್ತೆ ಕಾರ್ನರ್ ಜಾಗ. ಈ ಪಕ್ಕದ ಜಾಗ ಕಾಣ್ತಿದೆಯಲ್ಲ, ಈ ಜಾಗ ಬಂದು KSRTC ಎಂಪ್ಲಾಯೀಸ್ಗೆ ಮತ್ತು BMTC ಎಂಪ್ಲಾಯೀಸ್ಗೆ ಅಂತ ಮಾಡಿರೋಂಥ ಜಾಗ. ಆ ಪಕ್ಕದ ಜಾಗ ಅವ್ರದ್ದು ಒಂದು 80 acres ಇದೆ, KSRTC ಮತ್ತು BMTC ಎಂಪ್ಲಾಯೀಸ್ಗಳದ್ದು. ನೋಡಿ, ಆ ಜಾಗ ರೋಡು ಕೂಡ ಕಂಟಿನ್ಯೂಟಿ ಇದೆ, ಕನೆಕ್ಟ್ ಆಗಿದೆ ಎರಡೂ ರೋಡ್ ಕೂಡ. ಅದರಿಂದ ಸ್ವಲ್ಪ ಮುಂದೆ ಹೋಗಿ ರೈಟ್ ಸೈಡ್ ತೊಗೊಂಡ್ರೆ ನಿಮಗೆ ಈ ಜಾಗ ಬಂದು ಮತ್ತೆ KSRTC ಅವ್ರ ಜಾಗ ಅಪ್ಪಲ್ಲಿರೋದು. ಎದುರುಗಡೆ ಕಾಣದೆ ಪೂರ್ತಿ ಇಂಡಸ್ಟ್ರಿಯಲ್ ಏರಿಯಾ. ಜಸ್ಟ್ ಒಂದು 500 ಮೀಟರ್ ಡಿಸ್ಟೆನ್ಸಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಸಿಗುತ್ತೆ. ನೋಡ್ತಿದ್ದೀರಲ್ಲ, ಆಲ್ರೆಡಿ ಒಂದು 50ಇಂದ 100. ಸೊ ಆಲ್ರೆಡಿ ಫ್ಯಾಕ್ಟ್ರೀಸು ಬಂದು ವರ್ಕಿಂಗಲ್ಲಿದೆ. ಸರೌಂಡಿಂಗ್ಸಲ್ಲಿ ರೆಂಟ್ ಕೂಡ ಅವೈಲಬಿಲಿಟಿ ಸಿಗ್ತಾ ಇದೆ, ಫ್ಯಾಕ್ಟ್ರೀಸ್ ಎಲ್ಲ ಆಗಿ. ಅಲ್ಲಿಂದ ಪಕ್ಕಕ್ಕೆ ಬಂದರೆ ಅದು ಪಕ್ಕದ್ದು ಕೂಡ ಲೆವೆಟ್ ಆಗಿದೆ. ಇದು ನೋಡಿ, ಈ ರೋಡ್ ಬಂದು ರಿಂಗ್ ರೋಡ್ ಬರೋಂಥ ಜಾಗ, ಹಂಗಾಗಿ ಸ್ವಲ್ಪ ಅಲ್ಲಿ ಸ್ಪೇಸ್ ಬಿಟ್ಟಿದ್ದಾರೆ. ಅದು ಅಪ್ಕಮಿಂಗ್ ರಿಂಗ್ ರೋಡ್ ಬರುತ್ತೆ. ಇದು ನೋಡಿ ಒಳಗಡೆ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಬರ್ಬೇಕಾದ್ರೆ ನಿಮ್ಗೆ ಇನ್ನೊಂದು ಸೈಡ್ ರೋಡ್ ತೋರಿಸಿದೆ. ಈ ರೋಡ್ ಬಂದು ಹೋಗ್ತಾ ಇನ್ನೊಂದು ವಿಲೇಜ್ ಕಡೆಗೆ ಹೋಗುವಂಥ ರೋಡ್ ಇದು. ಮೈಲ್ನಳ್ಳಿ ವಿಲೇಜ್ಗೆ ಹೋಗುತ್ತೆ ಈ ಸರ್ಕಲ್. ನೋಡಿ, ಈ ಸರ್ಕಲಿಂದ ಹಾಗೆ ಮುಂದೆ ಹೋದರೆ ನಿಮಗೆ ಮೈಲ್ನಳ್ಳಿ ವಿಲೇಜು ಸ್ಟಾರ್ಟ್ ಆಗುತ್ತೆ. ಈ ರೋಡ್ ಬಂದು ಮೈಲ್ನಳ್ಳಿ ವಿಲೇಜ್ ರೋಡು. ಲೆಫ್ಟ್ ಸೈಡ್ ಹಂಗೆ ಬ್ಯಾಕ್ ಸೈಡ್ ಹೋದರೆ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗುವಂಥ ರೋಡ್ ಆಗಿದೆ ಇದು. ಸರೌಂಡಿಂಗ್ಸಲ್ಲಿ ಮನೆಗಳೆಲ್ಲ ಬಂದಿದೆ. ವಿಲೇಜ್ ಆಗಿರೋದ್ರಿಂದ ವೆರಿ ನಿಯರ್ ಟು
ಮೇನ್ ರೋಡ್ ಆಗಿದೆ. ಸರೌಂಡಿಂಗ್ಸಲ್ಲಿ ಮನೆಗಳು ಕೂಡ ಕಟ್ಕೊಬೋದಾಗಿದೆ. ಇದೇ ಮೈಲ್ನಳ್ಳಿ ಸರ್ಕಲ್ಲು. ಇಲ್ಲಿಗೆ ಪ್ರೆಸೆಂಟ್ಲಿ ಮೈಲ್ನಳ್ಳಿಗೆ ಅಂತ BMTC ಬಸ್ ಇದೆ, ಈ ಸರ್ಕಲ್ಗೆ ಅಂತ BMTC ಬರುತ್ತೆ. ಅಪ್ಕಮಿಂಗ್ ಇದು ಇಂಡಸ್ಟ್ರಿಯಲ್ ಏರಿಯಾಗೆ ಕಂಟಿನ್ಯೂಟಿಗೆ ಪ್ಲಾನ್ ಮಾಡಿಸಿದ್ದಾರೆ. ಅಲ್ಲಿಂದ ನಿಮಗೆ ರೋಡ್ ಬಂದು ಇಂಡಸ್ಟ್ರಿಯಲ್ ಏರಿಯಾ ಫ್ಯಾಕ್ಟ್ರಿಗೆ ಹೋಗುವಂಥದ್ದು ಪ್ಲಾನ್ ಮಾಡಿಕೊಂಡು ವರ್ಕ್ ಮಾಡ್ತಾ ಇದ್ದಾರೆ. ಇದು ಸರೌಂಡಿಂಗ್ಸಲ್ಲಿ ಮೈಲ್ನಳ್ಳಿ ವಿಲೇಜಿಂದ ಮೇನ್ ರೋಡ್ಗೆ ಹೋಗ್ತಾ ಇರೋಂಥ ರೋಡ್ ಆಗಿದೆ. ಇಲ್ಲಿ ನೋಡ್ತಿದ್ದೀರಲ್ಲ, ಈ ಜಾಗ ಬಂದು ಡಿ ಗ್ರೂಪ್ ಎಂಪ್ಲಾಯೀಸ್ ಲೆವೆಟ್ದು, ಅಂದರೆ ನೌಕರರ ಬಡಾವಣೆ ಅಂದ್ಬಿಟ್ಟು ಗೌರ್ಮೆಂಟ್ ಕಡೆಯಿಂದ ಇಲ್ಲೊಂದು ಲೆವೆಟ್ ಮಾಡ್ಕೊಂಡಿದ್ದಾರೆ. ಇದು ಸ್ಮಾಲ್ ಲೆವೆಟು, ಎಂಪ್ಲಾಯೀಸ್ಗಳದ್ದು ಸೊಸೈಟಿಗಳ ಥರ ಮಾಡ್ಕೊಂಡಿದ್ದಾರೆ. ಇಲ್ಲಿಂದ ಜಸ್ಟ್ ಮೇನ್ ರೋಡ್ ಬಂದು ನಿಮಗೆ ಒಂದು 300 ಮೀಟರ್ ಡಿಸ್ಟೆನ್ಸಲ್ಲೇ ಸಿಗುತ್ತೆ. ಈ ಸುತ್ತಮುತ್ತ ಹೇಗಿದೆ ಅಂತಲೂ ನೋಡ್ತಾ ಇದ್ದೀರಲ್ಲ, ಇಲ್ಲಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿ ನಿಮಗೆ BMTC ಬಸ್ಸಸ್ಸು ಮತ್ತು KSRTC ಬಸ್ಸಸ್ಸು ಎರಡೂ ಬಸ್ಸಸ್ಸು ಕೂಡ ಅವೈಲಬಿಲಿಟಿ ಇದೆ. ನೋಡಿ, ಹೇಳ್ತಾ ಇದ್ದಂಗೆ KSRTC ಬಸ್ಸೇ ಬಂದ್ಬಿಡ್ತು. ಇದೇನೇ ಸ್ಟಾಪು, ಮೈಲ್ನಳ್ಳಿ ವಿಲೇಜ್ ಸ್ಟಾಪು. ನೋಡಿದ್ರೆ ಸ್ಟಾಪ್ ಕೊಟ್ಟರು, ಅಲ್ಲಿ ಇಳಿದ್ರೆ ನಿಮಗೆ 1 ಕಿಲೋಮೀಟರ್ ಡಿಸ್ಟೆನ್ಸು ಲೆವೆಟ್ ಹತ್ರಕ್ಕೆ ಹೋಗ್ಬೋದು. ನೋಡಿ, ಆಪೋಸಿಟು BMTC ಬಸ್ಸು ಬಂದು ಕೂಡ ಸ್ಟಾಪ್ ಕೊಟ್ಟಿದೆ. ಮೇನ್ ರೋಡಿಂದ ಜಸ್ಟ್ 1 ಕಿಲೋಮೀಟರ್ ಇರುವಂಥ ಡಿಸ್ಟೆನ್ಸಲ್ಲಿ ಈ BMRD ಅಪ್ರೂವ್ಡ್ ಸೈಟ್ಸ್ಗಳು ಅವೈಲಬಿಲಿಟಿ ಇದೆ. ನಿಮ್ಗೆ ಇಷ್ಟ ಆಯಿತು ಅಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ನಮಸ್ಕಾರ.